ನಮಸ್ತೆ. ಮಕರ ರಾಶಿ ಭವಿಷ್ಯ. 7.5 ವರ್ಷದಿಂದ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ನಷ್ಟ ಅನುಭವಿಸಿದ್ದೀರಾ. ಈ ವರ್ಷ ಅದರಿಂದೆಲ್ಲ ಮುಕ್ತಿ ಸಿಗುತ್ತದೆ. ನಿಮ್ಮ ಲಕ್ ಅದೃಷ್ಟ ಶುರುವಾಗಿದೆ. ಜುಲೈ 16 ನಂತರ ಎಲ್ಲ ಒಳ್ಳೆಯದಾಗುತ್ತದೆ. ರಾಹು, ಶುಕ್ರ, ಗುರು, ಶನಿ ಎಲ್ಲರೂ ಒಳ್ಳೆಯದನ್ನೇ ಮಾಡುತ್ತಾರೆ. ರಾಹು ಮಂತ್ರ ಓಂ ರಾಮ್ ರಾಹುವೇ ನಮಃ, ಶುಕ್ರ ಮಂತ್ರ, ಗುರು ಮಂತ್ರ, ಶನಿ ಮಂತ್ರ ಎಲ್ಲ ಜಪಿಸಿ. ಇದರಿಂದೆಲ್ಲ ಒಳ್ಳೆಯದಾಗುತ್ತದೆ. ವಿವಾಹವೂ ಆಗಬಹುದು. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಯಶಸ್ಸು, ಅಭಿವೃದ್ಧಿ, ಶತ್ರುಗಳ ಕಾಟ ನಿವಾರಣೆ ಆಗುತ್ತದೆ. ಭೂಮಿಯಿಂದ ಲಾಭ, ಧನಲಾಭ, ಒಡವೆ ವಸ್ತುಗಳು ಸಿಗುತ್ತದೆ. ಹಂತ ಹಂತವಾಗಿ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗುತ್ತದೆ. ಹರಿಯುವ ನೀರಿಗೆ ಬಾದಾಮಿ, ತೆಂಗಿನಕಾಯಿ, ಸೋಂಪು ಅಥವಾ ಜೀರಿಗೆ, ಬೆಲ್ಲ, ಇದ್ದಿಲು, ಬಾಳೆಹಣ್ಣು ಬಿಡಿ. ಅಡಿಗೆ ಮನೆಯಲ್ಲಿ ಕುಳಿತು ಊಟ ಮಾಡಿ. ಇದರಿಂದ ಮಂಗಳ ಮತ್ತು ರಾಹುವಿನ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತದೆ. ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ಸರ ಹಾಕಿಕೊಳ್ಳಿ. ಸ್ವಲ್ಪ ಸಿಟ್ಟು ಕಮ್ಮಿ ಮಾಡಿಕೊಳ್ಳಿ. ಕೋಪ ಕಮ್ಮಿ ಮಾಡಿಕೊಂಡು ತಾಳ್ಮೆ ವಹಿಸಿದರೆ, ಸಮಾಧಾನದಿಂದ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತದೆ. ಓಂ ಚಂದ್ರಪುತ್ರಾಯ ವಿದ್ಮಹೆ ರೋಹಿಣಿ ಪ್ರಿಯಾಯ ಧಿಮ್ಮಹಿ ತನ್ನೋ ಬುಧ ಪ್ರಚೋದಯಾತ್. ಇದನ್ನು ದಿನವೂ ಹೇಳಿಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತದೆ.